ಹೋಗತ್ಲಾಗಿ ನನಗೂ ಬಹಳ ದಿವಸದಿಂದ ಕೋಳಿ ಸಾಂಬಾರಿಂದ ಊಟ ಮಾಡಬೇಕು ಅನಿಸಿತ್ತು. ನಮ್ಮ ಹುಡುಗಿ ನೋಡಿದ್ರೆ ಬ್ಯಾಡ ಕಣಮ್ಮ, ನನಗೆ ಕೋಳಿ ಸಾಂಬಾರಿಂದ ಉಂಬಕ್ಕಾಗಲ್ಲ ಅಂತ ಹೇಳ್ತಿದ್ದು. ನನಗೂ ಮನೇಲಿ ಯಾರು ಊಟ ಮಾಡಲ್ಲ ಏನಿಲ್ಲ ಕೋಳಿ ಸಾಂಬಾರಿಂದ ಅತ್ಲಾಗಂತ ನಾನು ಅತ್ಲಾಗಿ ತರದೆ ಬಿಟ್ಬಿಟ್ಟಿದ್ದೆ. ಬಹಳ ದಿವಸ ಆಯ್ತು, ಅಲ್ಲೇ ಒಂದೂವರೆ ತಿಂಗಳಾಯ್ತು ಕೋಳಿ ಸಾಂಬಾರಿಂದ ಊಟ ಮಾಡ್ಬಿಟ್ಟು. ನಮ್ಮ ತವ್ರ ಮನೆಗೆ ಹೋದಾಗ ನಮ್ಮ ತವ್ರ ಮನೇಲಿ ನಮ್ಮ ಅಣ್ಣಂದ್ರು ಎಲ್ಲಾರು ಮಾಡಿದ್ರು ಕೋಳಿ ಸಾಂಬಾರು. ಕಬಾಬು ಬಿರಿಯಾನಿ ಅವೆಲ್ಲ ಮಾಡಿದ್ರು ನಮ್ಮ ಅತ್ತಿಗೆಯವರೆಲ್ಲ. ಅಲ್ಲೇ ಊಟ ಮಾಡ್ಕೊಂಡ್ ಬಂದಿತ್ತು ಕೊನೆ. ಬಹಳ ದಿವಸ ಆಗೋಯ್ತು, ಅಲ್ಲೇ 1.5 ತಿಂಗಳು 2 ತಿಂಗಳ ಹತ್ರ ಆಗೋಯ್ತು ಕೋಳಿ ಸಾಂಬಾರಿಂದ ಊಟ ಮಾಡಿ. ಇವತ್ತೆಲ್ಲ ನಮ್ಮ ಹುಡುಗಿ ಏನಮ್ಮ ಕೋಳಿ ಸಾಂಬಾರಿಂದ ಊಟ ಮಾಡಂಗ ಆಗೈತ್ ಕಣೆ, ನನಗೆ ಕೋಳಿನಾರು ತಗೊಂಬರು ನೀನೆ ಅಂತ ಹೇಳ್ದಾಗ ಮುಖಂಡ್ ಹೋಗ ಮಾತ್ಲಾಗ ತಗೊಂಬಾತ್ಲಾಗಿ ಕಬಾಬು ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಸಖತ್ತಾಗಿರುತ್ತೆ ಅಂತ ಹೇಳ್ದು. ಅದಕ್ಕೆ ಅತ್ಲಾಗಿ ಹೋಗಿ ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಿದ್ದೀನಿ ಮಂತವ. ಇವತ್ತಂತೂ ನಮ್ಮ ಹುಡುಗಿನೂ ಬಹಳ ಚೆನ್ನಾಗಿ ಮಾಡ್ತಾಳೆ ಕೋಳಿ ಸಾಂಬಾರು. ಕೋಳಿ ಸಾಂಬಾರ್ಗಿಂತ ಕಬಾಬು ಬಿರಿಯಾನಿ ಮಾಡ್ಕೊಂಡು ತಿಂದ್ರೆ, ಚಿಕನ್ ಕಬಾಬು ಚಿಕನ್ ಬಿರಿಯಾನಿ ಅವೆಲ್ಲ ಮಾಡ್ಕೊಂಡು ತಿಂದ್ರೆ ಬಲು ರುಚಿಯಾಗೂ ಇರುತ್ತೆ. ಆ ಹುಡುಗಿಗೆ ಮುದ್ದೆನೂ ಕೋಳಿ ಸಾಂಬಾರಿಂದ ಊಟ ಮಾಡಮ್ಮ ಅಂತ ಹೇಳಿದ್ರೆ ಹೋಗಮ್ಮ ಅಂತ ನಾನು ತರಕಾರಿ ಸಾಂಬಾರಿಂದ ಊಟ ಮಾಡ್ತೀನಿ ಅಂತ ಕೂತ್ಕೊಳ್ತಾಳೆ. ಅದಕ್ಕಾಗಿ ಅವಳಿಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ಮಾಡ್ಕೊಡೋಣ ಅಂತ ಕಬಾಬು ಬಿರಿಯಾನಿ ಎಲ್ಲ ಮಾಡೋಣ ಅಂತ ಹೋಗ್ತಿದ್ದೀನಿ. ಅವಳು ಮಾಡ್ತಾಳೆ, ಬಲು ಚೆನ್ನಾಗಿ ಮಾಡ್ತಾಳೆ, ಅವಳ ಕೈಲೇ ಮಾಡಿಸ್ತೀನಿ. ಬೇರೆ ಆಗೋಯ್ತು, ಬೇರೆ ಹೋಗೋಣ ಮಂತವ. ನಮ್ಮ ಹುಡುಗಿ ಬೇರೆ ಕಾಯ್ಕೊಂಡಿರ್ತಾಳೆ, ಎಲ್ಲೋಗಿದ್ದಮ್ಮ ಈಟೊತ್ತವರೆಗೂ ನೀನು ಇಷ್ಟೆಲ್ಲ ಮಾಡ್ಕೊಂಡ್ ಬಂದಲ್ಲ ಅಮ್ಮ ಅಂತ ರೇಗಾಡ್ತಾಳೆ. ಇನ್ನೇನಾದ್ರೂ ತರಿಸಿದ್ಲ ನಮ್ಮ ಹುಡುಗಿ? ಇನ್ನೇನು ಮನೇಲಿ ಕೊತ್ತಂಬರಿ ಸೊಪ್ಪು ಐತೆ, ಶುಂಠಿ ಐತೆ, ಬೆಳ್ಳುಳ್ಳಿ ಐತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಐತೆ, ಕಬಾಬು ಐತೆ, ಕಬಾಬ್ ಮಾಡೋದಕ್ಕೆ ಎಲ್ಲ ಎಣ್ಣೆನೂ ಐತೆ. ಇನ್ನೇನು ಇಲ್ಲ ನಮ್ಮ ಮನೇಲಿ ಎಲ್ಲ ವಿಧ ಅಲ್ವಾ? ಎಲ್ಲ ಮಸಾಲೆ ಐಟಮು, ಬಿರಿಯಾನಿ ಪೌಡ್ರು, ಚಿಕನ್ ಬಿರಿಯಾನಿ ಎಲ್ಲ ಮಾಡೋದಕ್ಕೆ ಬಿರಿಯಾನಿ ಪೌಡ್ರು ಎಲ್ಲ ಐತೆ. ಟೊಮೊಟೊ ಹಣ್ಣು ಖಾಲಿ ಆಗಿತ್ತು, ಏನಿತ್ತು, ಹಸಿಮೆಣಸಿಕಾಯಿ ಇತ್ತು ಇಲ್ವೋ ಅದೊಂದೇ ನೋಡ್ಕೊಳ್ಳಿಲ್ವಲ್ಲ, ಎಂತ ಕೆಲಸ ಆಗೋಯ್ತು. ಮತ್ತೆ ನಿಂಬೆ ಹಣ್ಣು ಬೇರೆ, ಮೊಸರು ಬೇರೆ. ನೋಡು, ನಾನು ಬೇರೆ ಆತ್ರವಾಗಿ ಟೈಮ್ ಬೇರೆ ಆಗೋಯ್ತು ಅಂತ ನಾನು ರಪ್ಪನ್ನ ಬಂದ್ಬಿಟ್ಟೆ. ಇವೆಲ್ಲ ತಗೊಂಬರ ಮನೇಲಿ ಇದಾವೋ ಇಲ್ವೋ ಏನ್ ಮಾಡೋದು ಇವಾಗ? ನಾನು ಬೇರೆ ಅರ್ಧ ದೂರ ಬೇರೆ ಬಂದ್ಬಿಟ್ಟೆ. ನೋಡೋಣ ಮಂತ ಹೋಗ್ಬಿಟ್ಟು ನಮ್ಮ ಅಮ್ಮನಿಗೆ ಕೇಳ್ತೀನಿ, ಆಯ್ತ ಕಣಮ್ಮ ಎಲ್ಲ ಅಂತ ಹೇಳಿದ್ರೆ ಸುಮ್ಮನಾಗ್ತೀನಿ. ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ, ತಿರ್ಗಾ ಬಂದ್ಬಿಟ್ಟು ತಗೊಂಡ್ಬರ್ತೀನಿ, ಇನ್ನೇನು ಮಾಡಕ್ಕಾಗಲ್ಲ. ಮಾತ್ರ ನಾನು ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟೆ. ಸುಮ್ಮನೆ ಅತ್ಲಾಗಿಂದ ಬರ್ಬೇಕಾದ್ರೆ ಅತ್ಲಾಗೆ 1 kg ಟೊಮೊಟೊ ಹಣ್ಣು, 4-5 ನಿಂಬೆ ಹಣ್ಣು, ಮೊಸರು ಇವೆಲ್ಲ ತಗೊಂಡ್ಬರ್ಬೇಕಿತ್ತು. ಸೌತೆಕಾಯಿ, ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಅಂತ ಇದ್ರೆ ನಿಂಬೆ ಹಣ್ಣು, ಸೌತೆಕಾಯಿ ಇವೆಲ್ಲ ಇರಲ್ಲ ಅಂದ್ರೆ ಅದ್ರದ್ದು ರುಚಿನೇ ಚೆನ್ನಾಗಿರಲ್ಲ. ಅವೆಲ್ಲ ಇರ್ಬೇಕು, ಅವಾಗ ಮಾತ್ರ ನೀ ಏನಿದ್ರು ಕೋಳಿ ಸಾಂಬಾರು ತಿನ್ನೋದ್ರೆ ಚೆನ್ನಾಗಿರೋದು. ತಗೊಂಡು ಹೋಗ್ತೀನಿ ರಪ್ಪನ ಬಿರ್ಬಿರ್ನೆ. ಇವೆಲ್ಲ ತೊಂದರೆ ಆಗಿದ್ದು ತಡ ಆಗದ ಕಾರಣನೇ ಆ ಕೋಳಿ ಅಂಗಡಿ ಕರಿಯಣ್ಣ. ಅವಣ್ಣ ಬಡ್ಕೊಂಡು ನಾನು ಲಕ್ಷ್ಮಕ್ಕ ಇಬ್ರು ಹೋಗಿದ್ದು ಕೋಳಿ ಕಟ್ ಮಾಡಿಸ್ಕೊಂಬರೋಣ, ಕೋಳಿ ತಗೊಂಬರೋಣ ಅಂತ. ಆ ಲಕ್ಷ್ಮಕ್ಕ ಇದ್ದಿದ್ದು ಹೆಂಗ ಬೇಗ ಆಗೋಯ್ತು ಅವಕ್ಕೊಂದು. ನಾನು ಇನ್ನೇನು ಕೋಳಿ ಕಟ್ ಮಾಡಿಸ್ಕೊಳ್ಳೋಣ ಅಂತ ಇದ್ರೆ ಅವಣ್ಣ ಬೇರೆಯವರೆಲ್ಲ ಇದ್ದಾರಕ್ಕ ತಡಿಯಕ್ಕ ಅಂತ ತಡ ಆಗೋಯ್ತು ಅತ್ಲಾಗಿ. ಇನ್ನೇನ್ ಮಾಡಕ್ಕಾಗುತ್ತೆ ಇವಾಗ? ನಮ್ಗಿಂತ ಮುಂಚೆ ಬಂದವರು ಅವ್ರು ಸುಮ್ಮನಿರ್ತಾರ, ಅವರೆಲ್ಲ ತಗೊಂಡು ಹೋಗೋರ್ಗು ಅತ್ಲಾಗಿ ನಾನು ಲಕ್ಷ್ಮಕ್ಕ ಸುಮ್ಮನಾಗಿ ಅತ್ಲಾಗಿ ಕೋಳಿ ತಗೊಂಬರಕ್ಕೆ ಒಂದ್ ಸ್ವಲ್ಪ ಕಟ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದ್ ಸ್ವಲ್ಪ ಹೊತ್ತಾಗೋಯ್ತು. ನಾನ್ ಬೇರೆ ತಡ ಆಗೋಯ್ತು ಅಂತ ನಾನು ಎಲ್ಲ ಮಾಡ್ತೀನಿ, ಸುಮ್ಮನೆ ನಡ್ಕೊಂಡ್ ಬರ್ತಿದ್ದೀನಿ ಅತ್ಲಾಗಿ. ಇನ್ನೇನ್ ಮಾಡೋಣ ಅತ್ಲಾಗಿ? ಜಲ್ಜಕ್ಕ, ಇದೇನ್ ಜಲ್ಜಕ್ಕೋ, ಏನ್ ಸಮಾಚಾರ? ಬರೋ ದಿವಸ ಆಗೋಯ್ತಮ್ಮ ನಿನ್ಗಂತೂ ನೋಡಿ. ಅಲೇ ಒಂದ್ 15 ದಿವಸ 1 ತಿಂಗಳ ಹತ್ರ ಆಗೋಯ್ತಲ್ವಾ ನೀನು ನೋಡಿ. ಎತ್ಲಾಗ ಹೋಗಿದ್ದೆ ಜಲ್ಜಮ್ಮು, ಕಾಣಿಸ್ತಾನೆ ಇರಲ್ಲ, ಊರಲ್ಲ ಇರಲ್ವಾ? ಇಲ್ಕಣ ಬಾರ್ನಿಂದ ಕೈ ಅತ್ಲಾಗೆ ಒಂದಿಟ್ಟು ಕೆಲ್ಸಗಳು ಇತ್ತು, ನೆಂಟ್ರ ಮನೆಗೆ ಹೋಗಿದ್ದೆ. ನಮ್ ತವ್ರ ಮನೆಗೆ ಹೋಗಿದ್ದೆ ಕಣಕ್ಕೋ. ತವ್ರ ಮನೆ ನಮ್ಮ ಅಣ್ಣನ ಮನೆ ಐತಲ್ಲ, ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ. ನಮ್ಮ ಅಣ್ಣನ ಮನೆಯಲ್ಲಿ ಗೃಹ ಪ್ರವೇಶ ಒಳ್ಳೆ ದೊಡ್ಡದಾಗಿ ಬಿಗ್ ಆಗಿರೋದೇ ಮನೆ ಕಟ್ಸ್ಬಿಟ್ಟನ ನಮ್ಮ ಅಣ್ಣ. ಡುಪ್ಲೆಕ್ಸ್ ಮನೆ. ಹಂಗಾಗಿ ಒಂದು ವಾರ 10 ದಿವಸ ಮುಂಚೆನೆ ಕರೆದಿದ್ದ ನಮ್ಮ ಅಣ್ಣ. ಏನ್ ಮಾಡ್ತೀಯಕ್ಕ ನಿಂಗಕ್ಕ? ಇವಾಗ ನಾನು ಮನೆ ಮಗಳಾಗಿ ಬೇಗ ಹೋಗ್ಬಿಟ್ಟು ಅಲ್ಲಿ ಒಂದ್ ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡೋದು, ಹೊಸ ಮನೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಹೊಸ ಮನೆ ಅಂದ್ರೆ ಏನ್ ಕಡಿಮೆ ಕೆಲಸಗಳು ಇರ್ತಾವೇನಕ್ಕ, ಎಲ್ಲ ನೋಡ್ಕೋಬೇಕಲ್ವಾ? ಹಂಗಾಗಿ ಒಂದ್ ವಾರ 15 ದಿವಸ ಮುಂಚೆನೆ ಹೋಗಿದ್ದ ಕಣ್ಣಿಂಗಕ್ಕ. ಮತ್ತಿನ್ನೇನ್ ಸಮಾಚಾರ? ಆರಾಮು? ಏನ್ ಆರಾಮ್ ಕಣ ಬಾರೆ. ಜಲ್ದಕ್ಕ ಇದೇ ಮಾಮೂಲಿ. ಇನ್ನೇನು ಕೆಲಸ ಮಾಡ್ಕೊಳ್ಳೋದು, ಊಟ ಮಾಡ್ಕೊಳ್ಳೋದು, ತಿನ್ನೋದು, ಅದು ಇದು ಕೆಲಸ ಮಾಡ್ಕೊಳ್ಳೋದು, ಕೆಲ್ಸಕ್ಕೆ ಹೋಗೋದು, ಅದೇ ಮಾಮೂಲಿ. ಕಡೆ ತೋಟಕ್ಕೆ ಹೋಗೋದು, ತೋಟದಾಗ ಕೆಲಸ ಮಾಡೋದು, ಹೊಲತ್ತಾಗ ಹೋಗೋದು, ಎಲ್ಲ ಮಾಡ್ಕೊಂಡು ಹೆಂಗ ಜೀವನ ಮಾಡ್ತಿದ್ದೀರಮ್ಮ. ಮತ್ತಿನ್ನೇನೆ ಜಲ್ದಕ್ಕ ಸಮಾಚಾರ? ನಿಂದೆ ಒಂಥರ ಪಾಡ್ಕಣಿ ಹೇಳಕ್ಕ, ಎಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ, ಏನಿಲ್ಲ, ಆರಾಮಾಗಿ ಲೈಫ್ ಹೆಂಗ ಚೆನ್ನಾಗೈತೆ ನಿಂದು. ಹೆಂಗ ನೀನೇ ಹೊಸ ಬೋರ್ ಕೊರ್ಸ್ಬಿಟ್ಟಿದ್ಯಾ? ಹೆಂಗ ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಬೆಳ್ಕೊಂಡು ಹೆಂಗ ವ್ಯಾಪಾರ ಗೀಪಾರ ಎಲ್ಲ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿದೆಯಾ ಮಾತಾಗಿ? ಬೇರೆ ಹತ್ರ ಕೆಲ್ಸ ಕೇಳ್ಕೊಂಡು ಹೋಗಂಗಿಲ್ಲ. ಇಲ್ಲ ನಿನ್
ಹಿಂಗೆಲ್ಲ ನಡ್ಕೊಂಡ್ ಇಟ್ಕೊಂಡೆಲ್ಲ ಸಾಮಾನ್ ಗಿಮಾನೆಲ್ಲ ತಗೊಂಬರಕ್ ಆಗಲ್ ಕಣೆ. ಈ ಬಿಸಿಲಲ್ಲಿ ಸಾಕಾಗಂಗ ಆಗ್ಬಿಡುತ್ತೆ. ಏನ್ ಹೇಳ್ತಿದ್ಯಾ ನೀನು? ಏನಿಲ್ಲ, ಬಾಳ ದಿವಸ ಆಗಿದ್ ಕಡೆ ಕೋಳಿ ಕಟ್ ಮಾಡಿಸ್ಕೊಂಬಂದು ಮನೆಗೆ. ಕೋಳಿ ಸಾಂಬಾರಿಂದ ಊಟ ಮಾಡಿದನೆಲ್ಲ ಒಂದೂವರೆ ತಿಂಗಳು 2 ತಿಂಗಳ ಹತ್ರ ಆಗಿದ್ ಕಣೆ. ಅದಕ್ಕೆ ಜಲ್ದಕ್ಕ ನನಗೂ ಬಾಳ ಬೇಜಾರಾಗ್ಬಿಟ್ಟಿತ್ತು ಅತ್ಲಾಗಿ. ಬಾಯೆಲ್ಲ ಒಂಥರ ಸಪ್ಪೆ ಸಪ್ಪೆ ಕಣೆ ಅತ್ಲಾಗಿ. ಎಷ್ಟ್ ದಿವಸ ಅಂತ ಅದು ಇದು ಬೇಳೆ ಸಾಂಬಾರ್ ತಿಂದು ತಿಂದು ನನಗೂ ಒಂಥರ ಬಾಯೆಲ್ಲ ಸಪ್ಪೆ ಆಗ್ಬಿಟ್ಟಿತ್ತು. ಯಾಕ 4-5 ದಿವಸದಿಂದ ಬೇರೆ ಒಂಥರ ಜ್ವರ ಬಂದಂಗ ಆಗ್ಬಿಟ್ಟು ಬಾಯೆಲ್ಲ ಸಪ್ಪೆ ಸಪ್ಪೆ. ಅದಕ್ಕತ್ಲಾಗಿ ಕೋಳಿ ಸಾಂಬಾರಿಂದ ಉಂಬಿರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ, ಒಳ್ಳೆ ಖಾರವಾಗಿ ಮಸಾಲೆ ಗಿಸಾಲೆ ಎಲ್ಲ ಹಾಕೊಂಡು ಚೆನ್ನಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೋಗ್ಬಿಟ್ಟು ಒಂದ್ 4 kg ಬಾಯ್ಲರ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದೆ ಕಣೆ. ಕೋಳಿ ಅಂಗಡಿ ಹೋಗ್ಬಿಟ್ಟು ನಾನು ಲಕ್ಷ್ಮಕ್ಕ ಇಬ್ರು ಹೋಗಿದ್ದು. ನೋಡ್ದೇನಪ್ಪ ನಮ್ ನಿಂಗಾಕನ್ ಕತೆ ನೋಡ್ರಿ ಅಲ್ಲಿ ಅಗಳ. ಅದಕ್ಕೆ ಕಣಕ ಹೇಳಿದ್ದು ನಾನು, ಇದ್ರೆ ನಿನ್ ತರ ಇರ್ಬೇಕಣ ಮಾತ್ಲಾಗಿ. ಕಷ್ಟಪಟ್ಟು ದುಡಿತೀಯ, ಹೊಟ್ಟೆ ತುಂಬಾ ಊಟ ಮಾಡ್ತೀರಾ, ಕಣ್ ತುಂಬಾ ನಿದ್ದೆ ಮಾಡ್ತೀರಾ, ಒಂಥರ ನೆಮ್ಮದಿ ಜೀವನ ಕಂಡಿಂಗಕಯ್ಯ. ನೋಡಲೆ ಹೋಗ್ಬಿಟ್ಟು ಕೋಳಿ ತಗೊಂಡ್ಬರ್ತಿದ್ಯಾ ಅಲೆ. ನಿಂದೆ ಒಂಥರ ಆರಾಮ್ ಕಣಿ ಹೇಳಕ್ಕ. ಅದಿಲ್ಲಿ ಕಂಡಿಂಗಕಯ್ಯು ನೀನ್ ಹೋಗಿದ್ಯಾ ಪರ್ಮಿಷನ್ ಎತ್ಲಕ್ ಹೋಗೈತೆ. ನೀನ್ ಹೋಗಿದ್ಯಲ್ಲಕ್ಕು. ಪರ್ಮಿಷನ್ ಒಂದ್ ರೇಟ್ ತೋಡುತ್ತಾವ ಟೊಮೆಟೊ ಸಸಿಗಳೆಲ್ಲ ಹಾಕಿದ್ದು ಒಂದ್ ಸ್ವಲ್ಪ ಬಳ್ಳಿ ಕಟ್ತಿದ್ದು. ಹಂಗಾಗಿ ನಮ್ಮ ಹುಡುಗಿ ಅಮ್ಮ ಇವತ್ತು ಕೋಳಿ ಸಾಂಬಾರಿಂದ ಉಂಬಗಾಗಿತ್ ಕಣಮ್ಮ ಅಂತ ಅವಳೇ ಹೇಳಿದ್ಲು. ಹಂಗ 1 ತಿಂಗಳು 1.5 ತಿಂಗಳಿಂದ ಅವಳೇ ಪಡಕಣಮ್ಮ ತಿನ್ನಕ್ಕಾಗಲ್ಲ ಅಂತ ಹೇಳ್ತಿದ್ಲು. ಅತ್ಲಾಗೆ ಆಮೇಕಿಂದ ತೋಟದತ್ರ ಇದ್ವಲ್ಲ ನಾವು ಟೊಮೆಟೊ ಇದಕ್ಕೆ ಬಳ್ಳಿ ಕಟ್ತಿದ್ದು. ಆಮೇಲಿಂದ ಹಂಗಂತ ಹೇಳಿದ್ಲಲ್ಲ, ಪಾಪ ಮಗ ಆಸೆ ಪಡ್ತೈತಲ್ಲ ಅಂತ ನಾನೇ ತಗೊಂಡ್ಬರ್ತೀನಿ ಕಣ್ರಿ, ನೀವ್ ಅದೇನ್ ಕೆಲಸ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಈಗ ಅರ್ಧಂಬರ್ಧ ಕೆಲಸ ಬಿಟ್ಟು ಬಂದ್ರೆ ಸರಿ ಆಗಲ್ಲ ಕಣೆ. ಸಾಯಂಕಾಲದ ಹೊತ್ತು ಹೋಗಿ ಕೋಳಿ ತಗೊಂಡ್ಬರೋಣ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಕಣೆ. ಎಲ್ಲ ಆರಿಸ್ಕೊಂಡು ಎಲ್ಲ ಕಡಿಮೆ ತೂಕದವು ಇರ್ತವೆ, ಒಳ್ಳೆ ಚೆನ್ನಾಗಿರಲ್ಲ, ನೆನವಾಗಿರಲ್ಲ ಕೋಳಿ, ಚೆನ್ನಾಗೂ ಇರಲ್ಲ, ಟೇಸ್ಟ್ ಬರಲ್ಲ ಸಾಂಬಾರು. ಅದಕ್ಕೋಸ್ಕರ ಅತ್ಲಾಗಿ ರಪ್ಪನ ಹೋಗ್ಬಿಟ್ಟು ತಗೊಂಬರೋಣ ಅಂತ ಜೊತೆಲಿ ಆ ಲಕ್ಷ್ಮಕ್ಕನ್ ಕರ್ಕೊಂಡು ನಾನು ಲಕ್ಷ್ಮಕ್ಕ ಹೋಗಿ ಇಬ್ರಾಳನು ಕಟ್ ಮಾಡಿಸ್ಕೊಂಡು ಕೋಳಿ ತಗೊಂಡು ಮನೆ ಹತ್ರ ಹೋಗ್ತಿದ್ದೆ. ಅಷ್ಟರಲ್ಲಿ ನೀನ್ ಬಂದ ಕಣೆ. ಇವತ್ತು ಆ ಪಕ್ಕದೂರಿಂದ ಜಾತ್ರೆ ಬೇರೆ, ಬಾನ ಬೇರೆ, ಅದಕ್ಕೆ ಸಿಕ್ಕಾಪಟ್ಟೆ ಜನ ಬೇರೆ ಕಣೆ. ಅಂಗಡಿಲೆಲ್ಲ ಪೂರ ರಶ್ ಹೊತ್ಲಾಗಿ. ಅಲ್ಲೇ ಒಂದು 3/4 ಗಂಟೆ ಹತ್ತತ್ರ ಆಗೋಯ್ತು ಅತ್ಲಾಗಿ. ನಾವು ಅತ್ಲಾಗಿ ಲಕ್ಷ್ಮಕ್ಕನ ನೆಂಟ್ರ ಮನೆ ಇತ್ತು ಪಕ್ಕದಲ್ಲಿ, ಅವ್ರ ಮಂತವ ಕೂತ್ಕೊಂಡು ಒಂದ್ ಗಳಿಗೆ ಬೇಜಾರು ಕಳ್ಕೊಂಡು ಆಮೇಕಿಂದ ಹೋಗಿ ಕೋಳಿ ತಗೊಂಡು ಹಂಗೆ ಬಂದು. ಮತ್ತಿನ್ನೇನು ಜಲ್ದಕ ಸಮಾಚಾರ? ಯಾತು ಇಲ್ಲ ಕಣ್ಣಿಂಗಕಯ್ಯ. ಹಂಗಾರೆ ಕೋಳಿ ಸಾಂಬಾರ್ ಇವತ್ತು ಜೋರನ್ನ ಮಾತ್ಲಾಗಿ. ನಾನು ನಮ್ಮ ಅಪ್ಪಂಗೆ ಹೇಳಿದ್ರು ಆಗ್ತಿತ್ತು. ನೀನ್ ಕೋಳಿ ತಗೊಂಡು ಹೋಗ್ತಿರೋ ನೋಡ್ಬಿಟ್ಟು ನನಗೂ ಕೋಳಿ ಸಾಂಬಾರಿಂದ ಒಮ್ಮಂಗ ಆಗ್ತೈತೆ ಕಣಕ. ನಾನು ಬಲು ದಿವಸ ಆಗೋಯ್ತು ಕೋಳಿ ಸಾಂಬಾರಿಂದ ಊಟ ಮಾಡ್ಬಿಟ್ಟು ಅತ್ಲಾಗಿ. ನೋಡೋಣ, ಕೋಳಿಗಳು ಇದ್ವಾ ಏನ್ ಖಾಲಿ ಆಗಿದಾವ? ಪಕ್ಕದೂರಲ್ಲಿ ಬೇರೆ ಇವತ್ತು ಬಾನ ಬೇರೆ ಅಂತ ಹೇಳ್ತಿದ್ರ, ಜಾತ್ರೆ ಬೇರೆ ಅಂತ ಹೇಳ್ತಿದ್ರ. ಅಲ್ಲೇ ಕೋಳಿಗಳೆಲ್ಲ ಖಾಲಿ ಆಗಿರ್ಬೇಕಲ್ವಾ? ಹಂಗಾರೆ ಸಾಮಾನ್ಯಕ್ಕೆ ಸಿಗಲ್ಲ. ಜಲ್ಜಮ್ಮ ಹಿಂಗ್ ಹೇಳ್ತಿದ್ಯಾ? ಕೋಳಿ ಅಂಗಡಿ ಕರಿಯಣ್ಣ ಅಂದ್ರೆ ಬಹಳ ಬುದ್ಧಂತ ಕಣಮ್ಮ, ಕೋಳಿ ಸಿಗಲ್ಲ ಅಂತ ಹೇಳ್ತಿದ್ಯಾ? ಇವತ್ತು ಜಾತ್ರೆ ಬಾನ ಎಲ್ಲ ಕೋಳಿ ಎಲ್ಲ ತಗೊಂಡು ಹೋಗ್ತಾರಂತಾನೆ. ಅವನ್ನ ಜಾಸ್ತಿ ಕೋಳಿ ತರಿಸ್ಬಿಟ್ಟಾಗಿ ಇವತ್ತು, ಬಹಳ ಬುದ್ಧಂತ. ಏನಂದ್ರೆ ಬಂದ್ಬಿಟ್ಟು ಬೇಗ ಹೋಗ್ಬೇಕು ಆಟೆಯ. ಏನ್ ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಯಜಮಾನ್ರೆ ಕಳಿಸ್ಬಿಡು ನಿಮ್ಮ ಅಪ್ಪಂಗೆ, ಹೋಗಿ ತಗೊಂಬರ್ರಿ ಕೋಳಿ ಅಂತ. ಚೆನ್ನಾಗ್ ತಗೊಂಬರ್ತಾರ, ಅದಕ್ಕೇನಂತೆ. ಹೋಗಿ ತಗೊಂಬರ್ತಾರೆ, ಏನು ಕೊಡಲ್ಲ ಅಂತ ಹೇಳ್ತಾರ. ಕಣಿ ಹೇಳಕ್ ಆತ್ಲಾಗಿ. ನಮ್ಮ ಅಪ್ಪಂಗೆ ಹೋಗ್ಬಿಟ್ಟು ಮಂತ ಹೋಗ್ಬಿಟ್ಟು ತರಿಸ್ತೀನಿ ಒಂದಿಟ್ಟು, ಹೋಗ್ರಿ ಒಂದಿಟ್ಟು ಕೋಳಿನಾರು ಕಟ್ ಮಾಡಿಸ್ಕೊಂಬರ್ರಿ ಅಂತ. ಏನು ನೀನು ಬಾಯ್ಲರ್ ಕೋಳಿ ತಗೊಂಬಂದ ಪಾರಂ ಕೋಳಿ ತಗೊಂಬಂದಕ್ಕ? ನೀವಿನ್ನೇನು ಮಾಮೂಲಿ ಇನ್ನೇನು ಬಾಯ್ಲರ್ ಕೋಳಿನೇ ತಗೊಳೋದಲ್ವಾ ಅಂತಾಗಿ. ಸರಿ ಕಣಕ ಆಯ್ತು. ನಾವು ಪಾರಂ ಕೋಳಿ ತಗೊಂಬರ್ಬೇಕಣಕ್ಕು. ಇಲ್ಲ ಬಾಯ್ಲರ್ ಕೋಳಿ ಏನಿದ್ರು ಕಬಾಬು ಬಿರಿಯಾನಿ ಮಾಡೋದಕ್ಕೆ ಮಾತ್ರ ಚಂದ ಕಣಕ. ಏನಿದ್ರು ಪಾರಂ ಕೋಳಿ ಸಾಂಬಾರು ಮುದ್ದೆಗೆ ಕಾಳಿಗೆ ಬಲು ರುಚಿಯಾಗಿರುತ್ತೆ. ಏನಿದ್ರು ಪಾರಂ ಕೋಳಿನೇ ಚಂದ ಕಣಕ. ರಾಗಿ ಮುದ್ದೆಯಿಂದ ತಿನ್ನೋದಕ್ಕೆ ಮಾತ್ರ ಸಾಂಬಾರು ಅಬಾ ಅದೇನ್ ರುಚಿ ಇರುತ್ತಲ್ವೇನಕ? ಅಲ್ಲ ಮೂಕಣಿ ಹೇಳೆ ಅತ್ಲಾಗಿ. ಜಲ್ದಕ್ಕ ನನಗೂ ಪಾರಂ ಕೋಳಿ ಅಂದ್ರೆ ಬಲು ಇಷ್ಟ ಕಣೆ. ಪಾರಂ ಕೋಳಿ ಸಾಂಬಾರು, ರಾಗಿ ಮುದ್ದೆ, ಕಾಳು ಪತ್ತಲ್ಲಿ, ಅದಕ್ಕೂ ಏನ್ ಟೇಸ್ಟಿ ಆಗಿರುತ್ತಂತ್ಯ. ಒಂಚೂರು ನಿಂಬೆ ಹಣ್ಣು ಹಾಕೊಂಡ್ಬಿಟ್ಟು ಒಂದ್ರೀಟು ಸೌತೆಕಾಯಿಂದ ತಿಂತಿದ್ರೆ ಇನ್ನೂ ತಿನ್ಬೇಕು ಅನಿಸುತ್ತೆ. ಏನ್ ಮಾಡ್ತೀಯ ಮಾತ್ಲಾಗಿ? ನಮ್ಮ ಹುಡುಗಿ ಇದಾಳಲ್ಲ, ನಮ್ಮ ಹುಡುಗಿ ಪಾರಂ ಕೋಳಿಯಿಂದ ಊಟ ಮಾಡಲ್ಲ. ಅದಕ್ಕತ್ಲಾಗಿ ಇನ್ನೇನ್ ಮಾಡ ಮಾತ್ಲಾಗಿ. ನಾವೊಂದ್ ತಗೊಂಬರೋದು, ಅವಳೊಂದ್ ತಿನ್ನೋದು, ಇವೆಲ್ಲ ಬೇಡ ಅತ್ಲಾಗಿ. ಅವಳಿಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ತಗೊಂಬರೋದಂತ ಹೋಗಿ ತಗೊಂಬಂದೆ ಬಾಯ್ಲರ್ ಕೋಳಿನ. ಸರಿ ಕಣೆ ಜಲ್ಜಮ್ಮ, ಆಯ್ತು ಬೇಗ ಹೋಗ್ತೀನಿ ಕಣೆ, ಹೊತ್ತಾಗೋಯ್ತು. ನಮ್ಮ ಹುಡುಗಿಗೆ ಒಂಚೂರು ಎಲ್ಲ ಕಬಾಬು ಬಿರಿಯಾನಿ ಎಲ್ಲ ಮಾಡೋದಕ್ಕೆ ಹೇಳ್ಬಿಟ್ಟು ಹೋಗಿ ಒಂದಿಟ್ಟು ನಾನು ತೋಡ್ತಾ ಕೆಲಸ ಐತೆ. ಪಾಪ ನಮ್ಮ ಅಪ್ಪ ಬೆಳಿಗ್ಗೆ ನಾನು ಒಬ್ರೆ ಮಾಡ್ತಿದ್ದಾರೆ, ಇನ್ನೊಬ್ರಿಗೆ ಕೆಲಸವ್ರಿಗೆ ಕರ್ಕೊಂಡ್ಬಿಟ್ಟು ಒಬ್ರೆ ಮಾಡ್ತಿದ್ರು ಅತ್ಲಾಗಿ. ನಾನ್ ಬೇರೆ ಅರ್ಧಂಬರ್ಧ ಬಿಟ್ಟು ಬಂದೆ. ಪಾಪ ಏನೇನ್ ಮಾಡ್ತಿದಾರೋ ಏನೋ ಗೊತ್ತಿಲ್ಲ, ಅರ್ಜೆಂಟಾಗಿ ಹೋಗ್ಬೇಕು. ಸರಿ ಕಣಕ ಆಯ್ತು ನಿಂಗಕಯ್ಯ, ಹೋಗು. ಅಲ್ಲಕ ನಿಂಗಕಯ್ಯೋ, ಇನ್ನೇ ನಾನು ಮನೆ ಹತ್ರನೇ ಇರ್ತೀನಿ, ಪುರ್ಸೊತ್ತಾಗಿರ್ತೀನಿ. ಏನಾದ್ರೂ ತೋಟದಲ್ಲಿ ಏನಾದ್ರೂ ಟೊಮೆಟೊ ಸಸಿಗಳಿಗೆ ಕಳೆ ತೆಗಿಯೋದು, ಬಳ್ಳಿ ಕಟ್ಟೋದು ಏನಾದ್ರು ಕೆಲಸಗಳೇನಾದ್ರು ಇದ್ರೆ ಹೇಳಕೋ,
ಎಲ್ಲ ಬಿಡಿಸೋದಕ್ಕೆ ಇವ್ರಿಗೆಲ್ಲ ಕರ್ಕೊಂಡಿದ್ದಲ್ಲ ಅತ್ಲಾಗಿ ನೀನು ಇವತ್ತು ಬಂದೆ ಅನ್ಸುತ್ತೆ ಊರಿಂದ ಅಲ್ವಾ ಸರಿ ಕಣ ಆಯ್ತೇಳು ಇನ್ನೇನು ಮುಂದಿ ವಾರ ಒಂಚೂರು ಮೆಣಸಿಕಾಯಿ ಎಲ್ಲ ಬಂದವೆ ಜಾಸ್ತಿ ಮೆಣಸಿಕಾಯಿ ಎಲ್ಲ ಬಿಡಿಸ್ಬೇಕು ಟೊಮೆಟೊ ಹಣ್ಣೆಲ್ಲ ಕೀಳ್ಬೇಕು ಎಲ್ಲ ಅವಾಗ ಹೇಳ್ತೀನಿ ಕಣ ಹೇಳು ಬರುವಂತೆ ಯಾಕಲ್ಲ ಪಾಪ ತೋಟದ ತಾವಲಿಂದ ಒಬ್ನೇ ಬರ್ತಿದ್ಯಲ್ಲೋ ಎಲ್ಲ ಮಗ ಎಲ್ಲ ನಿಂಗಮ್ಮ ಆ ಹುಡುಗಿಗೂ ಜೊತೆಲಿ ಕರ್ಕೊಂಡ್ ಬರ್ದಲೆ ಒಬ್ನೇ ಬಂದ್ಬಿಟ್ಟೆ ಅನ್ನು ನೀನು ಆ ಹುಡುಗಿ ಪಾಪ ಬೆಳಿಗ್ಗೆ ನಾನು ಏಟು ಅಂತ ಕೆಲಸ ಮಾಡ್ತಾಳ ಕರ್ಕೊಂಡ್ ಬರ್ದಲ್ವಲ್ಲ ಆ ಹುಡುಗಿಗೂನು ಇದೇನವ ಹಿಂಗೆ ಹೇಳ್ತಿದ್ಯಾ ನಿಂಗೆ ಆವಾಗ್ಲೇ ನೀನು ಬಂದಲ್ಲಮ್ಮ ಮಧ್ಯಾಹ್ನ ನೀನು ಕಳ್ಸಿದೀನ ಅವಳಿಗೆ ಮನೆ ಹತ್ರ ನೀನೇನಮ್ಮ ನೀನು ನನಗೆ ಕೇಳ್ತಿದ್ಯಾ ಇದೆಲ್ಲ ಪಾಪ ಹಿಂಗೆ ಹೇಳ್ತಿದ್ಯಾ ನೀನು ಅಲ್ಕಡು ನಿಂಗಮ್ಮ ಮಧ್ಯಾಹ್ನ ಮನೆ ಹತ್ರ ಬಂದ್ಲಾ ನನಗೆ ಗೊತ್ತೇ ಆಗಿಲ್ವಲ್ಲ ಅದು ಯಾವಾಗ ಬಂದ್ಲು ಆ ಹುಡುಗಿ ಮತ್ ಬಂದಿದ್ರೆ ಮಂತಾವಿರ್ದಲ್ಲ ಇನ್ನೆತ್ಲಾಗ ಹೋಗಿದ್ಲು ಆ ಹುಡುಗಿ ಏಯ್ ಸುಮ್ನೆ ಸುಳ್ಳು ಹೇಳ್ಬೇಡ ಕಣ್ ಹೇಳು ನಾನು ಬೈತೀನಂತ ಆ ಮಗ ಬಂದಿಲ್ಲ ಏನಿಲ್ಲ ಇಲ್ಲೇ ತೋಟದ ಹತ್ರ ಏನಾರ ಕೆಲಸ ಏನಾರ ಮಾಡ್ತಿರ್ಬೇಕು ಇನ್ನು ಟೊಮೆಟೊ ಬಳ್ಳಿ ಕಟ್ಟೆಲ್ಲ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಹಿಂಗೆ ಹೇಳ್ತಿದ್ಯಾ ಅಲ್ವಾ ನೀನು ಏನು ಗೊತ್ತೇನಮ್ಮ ಮಧ್ಯಾಹ್ನಕ್ಕೆ ಅವಳು ಪಾಪ ಇದ್ಲಲ್ಲ ಕೋಳಿ ಸಾಂಬಾರಿಂದ ಊಟ ಮಾಡ್ಬೇಕಣಮ್ಮ ಅಂತ ಹೇಳಿದ್ಲು ಅದಕ್ಕತ್ಲಾಗಿ ನಾನಿದ್ದವನು ನಾನಿಲ್ಲಿ ಟೊಮೆಟೊ ಸಸಿಗಳಿಗೆಲ್ಲ ಇಲ್ಲಿ ಬಳ್ಳಿ ಕಟ್ತಿದ್ದೀನಿ ಕೆಲಸರೆಲ್ಲ ಬಂದಿದ್ದಾರೆ ಇಲ್ಲಿ ನಾನು ಅರ್ಧಂಬರ್ಧ ಬಿಟ್ಟು ಬಂದರೆ ಸರಿ ಆಗಲ್ಲ ನೀನೇ ಹೋಗ್ಬಿಟ್ಟು ಕೋಳಿ ನೋಡಿ ಕಟ್ ಮಾಡಿಸ್ಕೊಂಬಾರೆ ಅತ್ಲಾಗಿ ಮಗ ಏನೋ ಆಸೆ ಪಡ್ತೈತಂತ ಹೇಳ್ದೆ ಅದಕ್ಕೆ ಅತ್ಲಾಗಿ ಹೋಗಿ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾಳೆ ನೀನು ಎಲ್ಲೋಗಿದ್ದಮ್ಮ ನೀನು ಹಂಗಾರೆ ಅವಳು ಬಂದಾಗ ಮನೆ ಹತ್ರ ನೀನು ಇರಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ ಅದಕ್ಕೆ ನಿನಗೆ ಗೊತ್ತಿಲ್ಲ ಕಣಮ್ಮ ಕಣ್ಲ ಪಾಪ ನಾನು ಮಧ್ಯಾಹ್ನದ ಹೊತ್ತು ಯಾವಾಗಂತೀಯ ಎರಡು ಕಾಲ್ ಟೈಮಲ್ಲಿ ಆ ಪಾರ್ವತಜ್ಜಿ ಕರಿತು ಬಾರಿ ಎಲ್ಲರಿಕೆ ಹಾಕೊಂಡ್ ಕೂತ್ಕೊಳ್ಳೋಣ ಬೇಜಾರಾಗ್ತೈತೆ ಅಂತ ಕರೆದ್ಲು ನಾನು ಅಲ್ಲೋಗಿದ್ದೆ ಕರೆಕ್ಟು ನಾನು ಪಾರ್ವತಜ್ಜಿ ಇಬ್ರು ಮಾತಾಡ್ಕೊಂಡು ಒಂದ್ಗಳಿಗೆ ಕುಂತಿದ್ವು ಆ ಟೈಮಲ್ಲಿ ನಿಂಗಮ್ಮ ಬಂದಿರ್ಬೇಕು ಕರೆಕ್ಟು ಸರಿ ಕಣ ಆಯ್ತು ಬಿಡು ಹಂಗಾರೆ ಕೋಳಿ ತರಿಸಿದ್ದೀರನ್ರಪ್ಪ ಕಣಿ ಹೇಳಪ್ಪ ಅತ್ಲಾಗಿ ನಾನೇ ಬಾಯ್ ಬಿಟ್ಟು ಹೇಳೋಣ ಅನ್ಕೊಂಡಿದ್ದೆ ಅಲ್ಕಣ ಪಾಪ ಅಲ್ಲ 1.5 ತಿಂಗಳು 2 ತಿಂಗಳು ಆಯ್ತು ಕಣೋ ನಮ್ಮಲ್ಲಿ ಕೋಳಿ ಸಾಂಬಾರಿಂದ ಊಟ ಮಾಡ್ಬಿಟ್ಟು ಏನ್ ಹುಡುಗರು ಆಗಿದ್ದೀರ ಏನಪ್ಪ ಅತ್ಲಾಗಿ ನೀನಂತೂ ನೀನ್ ತಲೆಗೆ ಹಾಕೋಣ ಅತ್ಲಾಗಿ ನೋಡ್ಬಿಟ್ಟು ಕೋಳಿ ತಗೊಂಬರ್ಲ ಪಾಪ ಅಂತ ನಿನ್ಗೆ ಹೇಳೋಣ ಅಂತಿದ್ದೆ ಅತ್ಲಾಗಿ ಹೆಂಗ ಆ ಹುಡುಗಿನೇ ಹೋಗಿ ತಗೊಂಬಂದೈತಲ್ಲ ಹೆಂಗ ಉತ್ತಮ ಆಯ್ತು ಕಣಿ ಹೇಳು ಮಾಡ್ತೀಯಮ್ಮ ಈ ಹುಡುಗಿ ಬೇರೆ ಕೋಳಿ ಸಾಂಬಾರಿಂದ ಸರಿಯಾಗಿ ತಿನ್ನಲ್ಲ ಏನಿಲ್ಲ ಅತ್ಲಾಗಿ ಮನೇಲಿ ತರೋದಕ್ಕೆ ಬೇಜಾರಾಗೋದು ಅತ್ಲಾಗಿ ಇವಾಗ ಹೆಂಗ ಅವಳೆ ಬಾಯ್ ಬಿಟ್ಟು ಇವತ್ತು ಕೋಳಿ ಸಾಂಬಾರಿಂದ ಉಂಬಂಗಾಗೈತ್ ಕಣಮ್ಮ ಕೋಳಿ ತಗೊಂಬರ್ರಿ ಭಾಳ ದಿವಸ ಆಯ್ತು ಅಂತ ಅವಳೆ ಬಾಯ್ ಬಿಟ್ಟು ಹೇಳಿದ್ಲು ಅತ್ಲಾಗಿ ಅದಕ್ಕೆ ತರಿಸಿದ್ದು ಕಣಮ್ಮ ಹೆಂಗ ಬಿಡಪ್ಪ ಅತ್ಲಾಗಿ ಅಲ್ಲ ಕಳ್ಳ ಪಾಪ ಆ ಹುಡುಗಿಗೆ ಕಳ್ಸಿದ್ಯಲ್ಲ ನೀನು ಕೋಳಿ ತಗೊಂಬರಕ್ಕೆ ಅಲ್ಕಣು ನೀನು ಹೋಗಿ ತಗೊಂಬರೋದಲ್ವಾ ಅಯ್ಯ ನೀನೊಂದು ಇದೆಯಾ ನೀನು ಏನ್ ಹುಡುಗ ಆಗಿದ್ಯಾ ಏನಪ್ಪ ಅತ್ಲಾಗಿ ನಿನಗೆ ಕೆಲಸನೇ ದೊಡ್ಡದಾಯ್ತಾ ಹೋಗ್ಬಿಟ್ಟು ಕೋಳಿ ಕಟ್ ಮಾಡಿಸ್ಕೊಂಬರಕ್ ನಿನ್ಗೆ ಏನಾಗಿತ್ತು ನಿನ್ಗೆ ಆ ಮಗಿ ಕಳ್ಸಿದ್ಯಲ್ಲ ನೀನು ಇಲ್ಲ ಕಣಮ್ಮವ್ ನಾನೇ ಹೋಗ್ತೀನಂತ ಹೇಳ್ದೆ ನಾನೇ ಹೋಗಿ ತಗೊಂಬರ್ತೀನಿ ಕಣೆ ಅದೇನು ಕೆಲಸ ಮಾಡ್ತಿರುವ ಅಂತ ಹೇಳ್ದೆ ತೋಟದಲ್ಲೇ ಕೆಲಸ ಮಾಡ್ತೀರಮ್ಮ ಅಂತ ಹೇಳ್ದೆ ನಾನು ಅವಳಿದ್ದವಳು ಇಲ್ಲ ಕಣ್ರಿ ನೀವು ಅದೇನು ಮಾಡ್ತೀರಿ ನೀವು ನಾನೇ ಹೋಗಿ ತಗೊಂಬರ್ತೀನಿ ಅದೇನು ಕೆಲಸ ಮಾಡ್ತೀರಿ ನೀವು ಅಂತ ಆ ಹುಡುಗಿನೇ ಓದ್ಲು ಇನ್ನೇನು ಮಾಡ್ತೀಯ ಹೇಳು ಅವಳೇ ಹೋಗ್ತೀನಂತ ಹೇಳ್ದಾಗ ಸರಿ ಕಣ ಆಯಿತು ಹೋಗ್ಬಾ ಲಕ್ಷ್ಮಕ್ಕನೂ ಬರ್ತೀನಂತ ಹೇಳ್ತಿದ್ಲು ನಾನು ಲಕ್ಷ್ಮಕ್ಕ ಇಬ್ರು ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬರ್ತೀವಿ ಅಂತ ಹೇಳಿದ್ರು ಪಾಪ ನಾನು ಹೇಳ್ತಿರೋದು ಇವತ್ತು ಬೇರೆ ಪಕ್ಕದೂರಲ್ಲಿ ಬೇರೆ ಇವತ್ತು ಬಾನ ಅಲ್ವಲ್ಲ ಇವತ್ತು ಜಾತ್ರೆ ಅಯ್ಯೋ ಇವತ್ತು ಕೋಳಿ ಅಂಗಡಿಗಳೆಲ್ಲ ಫುಲ್ ರಸ್ ಆಗಿರ್ತಾವ ಕಣೋ ಜಾಸ್ತಿ ಜನಗಳು ಬೇರೆ ಇವತ್ತು ಕೋಳಿ ಎಲ್ಲ ತಗೊಂಡವ್ರೆ ಜಾಸ್ತಿ ಇರ್ತಾರ ನೋಡು ಹಂಗಾಗಿ ಒಂದ್ ಸ್ವಲ್ಪ ರಶ್ ಇರುತ್ತೆ ಆ ಹುಡುಗಿ ಬರೋದು ಅದೆಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅತ್ಲಾಗಿ ಅದ್ ಯಾವ ಕೋಳಿ ತಗೊಂಡ್ ಬರ್ತಾರಂತ ಮೊದ್ಲೇ ಗೊತ್ತಿದ್ರೆ ಅತ್ಲಾಗಿ ಖಾರಕ್ಕೆಲ್ಲ ನಾನೇ ತೆಗ್ದು ಎಲ್ಲ ರೆಡಿ ಮಾಡ್ತಿದ್ನಪ್ಪ ಅತ್ಲಾಗಿ ಕಣಮ್ಮ ಅಮ್ಮ ಭಾಳ ದಿವಸ ಆಯ್ತು ಕೋಳಿ ಸಾಂಬಾರಿಂದ ಊಟ ಮಾಡಿಬಿಟ್ಟು ಒಳ್ಳೆ ರಾಗಿ ಮುದ್ದೆ ಮಾಡಿಬಿಟ್ಟು ಮೆತ್ತಗೆ ಮಾಡ್ತೀಯಲ್ಲಮ್ಮ ನೀನು ರಾಗಿ ಮುದ್ದೆ ಒಳ್ಳೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಬಿಟ್ಟು ಕೋಳಿ ಸಾಂಬಾರು ಮಾಡಿಬಿಡಮ್ಮ ಕೋಳಿ ಸಾಂಬಾರು ಕಾಳು ಪಕ್ಕದಲ್ಲಿ ಇಷ್ಟು ಮಾಡಿಬಿಡಮ್ಮ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ನನಗೂ ಬೆಳಗಿಂದ ಕೆಲಸ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ಕೋಳಿ ಸಾಂಬಾರ್ಗೂ ಮುದ್ದೆಗೂ ಎರಡು ಮುದ್ದೆ ತಿನ್ಬಿಡ್ತೀನಿ ಕಣೆ ಇವತ್ತು ಮಾಡೋಣಂತೆ ಕಣ್ ಹೇಳ ಪಾಪ ಅದಕ್ಕೇನಂತೆ ನನಗೂ ಕೋಳಿ ಸಾಂಬಾರಿಂದ ಊಟ ಮಾಡಂಗ ಆಗ್ಬಿಟ್ಟೈತೆ ಕಣೋ ಬಲು ದಿವಸ ಆಗೋಯ್ತು ಇವರು ಇಷ್ಟು ಬೇರೆ ಬಂದು ಬಿಡ್ತಾರೆ ಅಲ್ಲ ತೋಟತಾವಿಂದ ನಾನು ತಡ ಆಗುತ್ತೆ ಅನ್ಕೊಂಡಿದ್ದೆ ಏನ್ರಿ ತೋಟತಾವಿಂದ ಇಷ್ಟು ಬೇರೆ ಬಂದು ಬಿಡ್ತೀರಾ ಎಲ್ಲ ಮುಗಿತಾ ಕೆಲಸ ಎಲ್ಲ ಟೊಮೆಟೊ ಸಸಿಗಳಿಗೆಲ್ಲ ಬಳ್ಳಿ ಕಟ್ಟೋದೆಲ್ಲ ಆಯ್ತೇನ್ರಿ ಹ್ಞೂ ಕಣೆ ಆಯ್ತು ಇನ್ನೆಷ್ಟೊತ್ತಾಗುತ್ತೆ ಬೇಗ ಅಲ್ಲೇ ಕಟ್ಟೆಲ್ಲ ರೆಡಿ ಆಗೋಯ್ತು ಅತ್ಲಾಗಿ ಎಲ್ಲ ಮುಗೀತು ಅತ್ಲಾಗಿ ಅಲ್ಲಿ ಕುತ್ಕೊಂಡು ಇನ್ನೇನು ಮಾಡ್ತೀಯ ಅತ್ಲಾಗಿ ನನಗೂ ಸಾಕಾಗಂಗೆ ಆಗಿತ್ತು ಅತ್ಲಾಗಿ ಬಂದ್ಬಿಟ್ಟೆ ಕಣೆ ಅತ್ಲಾಗಿ ಅಲ್ಲಿ ಕುತ್ಕೊಂಡು ಇನ್ನೇನು ಮಾಡೋಣ ಅಂತ ಹಂಗಾರೆ ಕೋಳಿ ತಗೊಂಬಂದೆ ಅನ್ನು
ಅಬ್ಬಬ್ಬಬ್ಬಬ್ಬ ಹೆಂಗ ಬೇಗನೆ ಬಂದಿಯಲ್ಲ ಪರವಾಗಿಲ್ಲ ಹಾ. ನಾನು ಇನ್ನೂ ತಡ ಆಗುತ್ತೆ ಅಂದ್ಕೊಂಡಿದ್ದು. ನಾನು ಅಮ್ಮ ಇಬ್ಬರಾಳದನು ಈಟೋತ್ತರೆಗೂ ಅದೇ ಮಾತಾಡ್ತಿದ್ದು. ತಡ ಹಾಗೆ ಬರುತ್ತೆ ಸಾಮಾನ್ಯಕ್ಕೆ ಇವತ್ತು ತಡ ಮಾಡ್ಕೊಂಡೆ. ಏನಂದ್ರೆ ಪಕ್ಕದೂರಲ್ಲಿ ಬೇರೆ ಇವತ್ತು ಬಾನ ಜಾತ್ರೆ ಬೇರೆ, ಜಾಸ್ತಿ ಜನಗಳು ಬೇರೆ ಕೋಳಿ ಅಂಗಡಿ ಹತ್ರ ಇರ್ತಾರೆ ಇವತ್ತು. ಎಲ್ಲರೂ ಕೋಳಿ ತಗೊಂಡವ್ರೇನೆ ರಶ್ ಆಗಿರುತ್ತೆ ಅಂದ್ಕೊಂಡು ಈಟೋತ್ತರೆಗೂ ಮಾತಾಡ್ತಿದ್ದು. ಹೆಂಗ ಬೇಗ ಬಂದ್ಬಿಟ್ಟಿಯಲ್ಲ ಸದ್ಯ. ಸುಮ್ಕಿರಿ ಅತ್ಲಾಗೆ ಅದ್ರ ಕತೆ ಏನ್ ಹೇಳ್ತೀರಾ ಅತ್ಲಾಗೆ? ನಂದ್ಗಂತೂ ಅತ್ಲಾಗ ಸಾಕಾಗಂಗ ಆಗೋಯ್ತು ಅತ್ಲಾಗೆ. ಮೊದ್ಲೇ ಇಷ್ಟೊಂದೆಲ್ಲ ಟೈಮ್ ಆಗುತ್ತಂತ ಗೊತ್ತಿದ್ರೆ ನಾನಂತೂ ನಿಜವಾಗ್ಲೂ ಓದ್ತಿರಲ್ಲ ಕಣ್ರಿ, ನಿಮ್ಗೆ ಕಳಿಸ್ತಿದ್ದೆ. ನಾನು ಆದ್ರೂ ಮನ್ಸಲ್ಲೇ ಅನ್ಕೊಂಡ್ಬಿಟ್ಟೆ, ನಾನು ಹಾಳಾದವಳತ್ಲಾಗಿ ತೋಡ್ತಾವ್ ಕೆಲಸ ಮಾಡಿದಳೆ ಅತ್ಲಾಗಿ, ಅವು ಹೆಂಗ ಹೋಗ್ತೀನಿ ನಾನು ಕೋಳಿ ತಗೊಂಡ್ ಬರ್ತೀನಿ ಕಣೆ ಅಂತ ಹೇಳಿದ್ರು. ನಾನು ಅತ್ಲಾಗ ಅವ್ರಿಗೆ ಕಳಿಸಿದ್ರು ಆಗ್ತಿತ್ತು ಅತ್ಲಾಗಿ. ನಾನು ಬಂದ್ಬಿಟ್ಟು ಇಲ್ಲಿ ಕಾಯೋದೊಳ್ಳೆ ಆಯ್ತಲ್ಲ ಅಂತ. ಹೆಂಗ ಲಕ್ಷ್ಮಕ್ಕನ್ ಇದ್ಲು, ಲಕ್ಷ್ಮಕ್ಕನ್ ಮನೆ ಪಕ್ಕದಲ್ಲೇ ಬೇರೆ ಇತ್ತಲ್ಲ, ಹಾಗಾಗಿ ಅಲ್ಲೇ ಕೂತ್ಕೊಂಡು ಒಂದ್ಗಳಿಗೆ ಮಾತಾಡ್ಸ್ಕೊಂಡು ಬಂದ ಕಣ್ರಿ. ಹೆಂಗ ಟೈಮ್ ಪಾಸ್ ಆಯ್ತು. ಇಲ್ಲ ಅಂದಿದ್ರೆ ಅಲ್ಲಿ ಕಾಯ್ಕೊಂಡು ಕೂತ್ಕೊಳಕ್ ಆಗ್ತಿರಲ್ಲ ಕಣ್ರಿ, ಬಲು ಟೈಮ್ ಆಗೋದ್ ಕಣ್ರಿ ಅತ್ಲಾಗಿ. ಆದ್ರೂ ನಾನು ಆ ಕೋಳಿ ಅಂಗಡಿ ಕರಿಯ ನಿಂಗೆ ಹೇಳ್ಬಿಟ್ಟೆ, ಅಣ್ಣ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಕಣ, ಗೊತ್ತಾಗ್ಬಿಡುತ್ತೆ ನನಗೆ, ಬೇಗ ಕೊಟ್ಬಿಡ್ಬೇಕು ಅಂತ ಹೇಳ್ದಾಗ ಅತ್ಲಾಗಿ ಬೇಗ ಕೊಟ್ರು ಪಾಪ. ಹೆಂಗ ಬಿಡಮ್ಮ ಅತ್ಲಾಗಿ, ಹೆಂಗ ಬೇಗ ತಗೊಂಬಂದಿದ್ಯಲ್ಲ ಅತ್ಲಾಗಿ. ಉತ್ತಮ ಆಗೋಯ್ತು. ಲೇ ಇವಳೆ ಅಮ್ಮಂಗೆ ಹೇಳಿದೀನಿ, ಒಳ್ಳೆ ಸಾಂಬಾರು ಮಾಡ್ಬಿಟ್ಟು ಒಳ್ಳೆ ಮಸಾಲೆ ಹಾಕೆ, ಚೆನ್ನಾಗಿ ಮಸಾಲೆ ಹಾಕ್ಬಿಟ್ಟು 1-2 ತಿಂಗಳಾಯ್ತು ಕಣೆ ಕೋಳಿ ಸಾಂಬಾರಿಂದ ಊಟ ಮಾಡಿಬಿಟ್ಟು. ಒಳ್ಳೆ ಖಾರವಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅರ್ದ್ಬಿಟ್ಟು ಕೋಳಿ ಸಾಂಬಾರು ಮಾಡಿ ಒಂದು ಮುದ್ದೆ ಮಾಡಿಬಿಡೆ, ರಾಗಿ ಮುದ್ದೆ ಕಾಳು ಕೋಳಿ ಸಾಂಬಾರು. ಇದರಿಂದ ತಿಂತಿದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಿರ್ಬೇಕು. ನನ್ಗೆ ಇವಾಗ್ಲೇದೇನೆ ಬಾಯಲ್ಲಿ ನೀರು ಬರ್ತೈತೆ. ಚೆನ್ನಾಗಿ ಮಾಡಬೇಕು ಕೋಳಿ ಸಾಂಬಾರು ಮಾತ್ರ. ಅಯ್ಯ ಇದೊಳ್ಳೆ ಕತೆ ಆಗೋದ್ ಕಣ್ರಿ. ಅಲ್ಲ ಕಣ್ರಿ, ನೀವು ನೋಡಿದ್ರೆ ಕೋಳಿ ಸಾಂಬಾರ್ ಮಾಡ್ರಿ ಅಂತೀರಾ, ಆ ಮಗ ನೋಡಿದ್ರೆ ಅವಳು ಕಬಾಬು ಬಿರಿಯಾನಿ ಮಾಡ್ಕೊಂಡು ತಿನ್ಬೇಕು ಕಣಮ್ಮ, ಕಬಾಬು ಬಿರಿಯಾನಿ ತಗೊಂಬರ್ರಿ ಅಂತ ಆ ಮಗ ನೋಡಿದ್ರೆ ಅವಳು ಹಂಗಂತಾಳೆ. ನಾನು ಯಾರ್ಯಾರ ಮಾತು ಕೇಳಂದ್ ಹೇಳ್ರಿ. ನಾನು ಅತ್ಲಾಗೆ ಸಾಂಬಾರ್ ಮಾಡೋದು ಬೇಡ, ಕಬಾಬು ಬಿರಿಯಾನಿ ಮಾಡ್ಕೊಂಡು ತಿಂದ್ರೆ ಆಗುತ್ತೆ ಅಂತ ಅತ್ಲಾಗೆ ನಾನು ಬಾಯ್ಲರ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿನಲ್ರಿ. ನೀವು ನೋಡಿದ್ರೆ ನೀವು ಸಾಂಬಾರು ಮುದ್ದೆ ತಿನ್ಬೇಕು ಅಂತ ಹೇಳ್ತಿದ್ದೀರಾ. ಒಳ್ಳೆ ಕತೆ ಆಗೋಯ್ತಲ್ಲ ಇವಾಗ. ಏನ್ ಮಾಡಿದ್ರಿ ಇವಾಗ? ನೋಡ್ದೇನ ಈ ಹುಡುಗಿ ಅಂತ ಕೆಲಸ ಮಾಡಿದಾಳಂತ. ಅಲ್ಕಣಮ್ಮ, ನನಗೆ ಮುಂಚೆನಾದ್ರೂ ಹೇಳದಲ್ವೇ ನಮ್ಮ ಅತ್ಲಾಗೆ ಪಾರಂ ಕೋಳಿನಾರು ತಗೊಂಬಾರಮ್ಮ ಅಂತ ಹೇಳ್ತಿದ್ದೆ ಅತ್ಲಾಗೆ. ಆ ಮಗಿಗೂ ಇಷ್ಟ ತಾನೆ ಬೈಲರ್ ಕೋಳಿ. ಈಗ ನೀನು 2 kg ಪಾರಂ ಕೋಳಿ 2 kg ಬೈಲರ್ ಕೋಳಿ ತಗೊಂಬಂದಿದ್ರೆ ಏನಾಗ್ತಿತ್ತು? ಪಾರಂ ಕೋಳಿದು ಸಾಂಬಾರ್ ಮಾಡ್ಬಿಟ್ಟು ಬೈಲರ್ ಕೋಳಿದು ಕಬಾಬು ಬಿರಿಯಾನಿ ಮಾಡ್ಕೊಂಡು ತಿಂತೀವಿಲ್ವಾ, ಎಷ್ಟು ಚೆನ್ನಾಗಿರೋದು. ನೀನು ಹೋಗ್ಬಿಟ್ಟು ಬೈಲರ್ ಕೋಳಿ ಮಾತ್ರ ತಗೊಂಬಂದಿದ್ಯಲ್ಲಮ್ಮ ನೀನು. ಹೋಗ್ಲಿ ಬಿಡತ್ಲಾಗಿ, ನಿನ್ಗೂ ಪಾಪ ಗೊತ್ತಿಲ್ಲ ಏನಿಲ್ಲ. ಅರ್ಜೆಂಟ್ ಅಲ್ಲಿ ಏನೋ ಅತ್ಲಾಗ ತಗೊಂಬಂದಿದ್ಯಾ ಅತ್ಲಾಗಿ, ಇನ್ನೇನು ಮಾಡಕ್ಕಾಗುತ್ತೆ? ಇರೋದೇ ತಿಂದ್ರೆ ಆಗುತ್ತೆ, ಹೋಗಮ್ಮ. ಅದೇನಾಯ್ತು ಏನೋ ತಗೊಂಬ ಹೋಗು, ಅದನ್ನೇ ತಿಂದ್ರೆ ಆಗುತ್ತೆ. ಮಾಡ್ಕೊಂಬ ಹೋಗು. ಕಣೆ ಅತ್ಲಾಗಿ, ನಾನು ಅಮ್ಮ ಎಷ್ಟು ಆಸೆ ಮಾಡ್ಕೊಂಡಿದ್ದು ಹೆಂಗ ಕೋಳಿ ಸಾಂಬಾರು ಮಾಡ್ಬಿಟ್ಟು ರಾಗಿ ಮುದ್ದೆಗೂ ಅದಕ್ಕೂ ಕಾಳು ಮಾಡ್ಕೊಂಡು ಚೆನ್ನಾಗಿ ತಿನ್ನೋಣ ಅಂತ ನಾವು ಆಸೆ ಮಾಡ್ಕೊಂಡಿದೀವಿ. ನೀನು ಬಾಯ್ಲರ್ ಕೋಳಿ ತಗೊಂಬಂದಿದೆಯಲ್ಲ ಇವಳೆ, ಬಿಡತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ನನ್ಗೂ ಪಾರಂ ಕೋಳಿ ಅಂದ್ರೆ ಬಲು ಇಷ್ಟ ಅಲ್ಮೇಲೆ, ಸಾಂಬಾರ್ಗೂ ಮುದ್ದೆನೂ ತಿನ್ಬೇಕಂತಾನೆ ಆಸೆ. ಏನ್ ಮಾಡ್ತೀರಾ, ಎಲ್ಲಾ ತರದ್ದು ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಆಗಲ್ಲ. ಮುಂದೆ ಇನ್ನೇನು ಯುಗಾದಿ ಹಬ್ಬ ಬೇರೆ ಬಂತು, ಹೊಸ್ತಡಕ್ ಬೇರೆ ಮಾಡ್ತೀವಿ. ಹೊಸ್ತಡಕಿಗೆ ಮಟನ್ ತಗೊಂಡ್ತೀವಿ, ಚಿಕನ್ ತಗೊಂಡ್ ಬರ್ತೀವಿ. ತಿರ್ಗಾ 9 ದಿವಸಕ್ಕೆ 10-15 ದಿವಸಕ್ಕೆ ತಿರ್ಗಾ ಜಾತ್ರೆ ಬೇರೆ ಐತೆ. ಅವಾಗ ಬೇರೆ ಬಾನ ಬೇರೆ ಮಾಡ್ಬೇಕು, ಅವಾಗ ಬೇರೆ ಕುರಿ ಮರಿ ಬೇರೆ ತಗೊಂಡ್ ಬರ್ಬೇಕು. ಎಲ್ಲ ಮುಂದೆ ಜಾತ್ರೆಗಳು ಜಾಸ್ತಿ ಇದಾವಲ್ಲ, ಇನ್ನೇನು ಇರಷ್ಟು ತಗೊಂಬರೋಣ ಅತ್ಲಾಗಿ. ಮಾಮೂಲಿ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಬಾಯ್ಲರ್ ಕೋಳಿ ತಗೊಂಬಂದೆ ಕಣ್ರಿ. ಬಿಡತ್ಲಾಗ ಹೋಗ್ಲಿ, ಇನ್ನೇನ್ ಮಾಡೋಣ ಅತ್ಲಾಗಿ. ಪಾರಂ ಕೋಳಿ ಇನ್ನೇನು ಯುಗಾದಿ ಹಬ್ಬ ಹೊಸ್ತಡ್ಕಿಗೆ ಪಾರಂ ಕೋಳಿ ಸಾಂಬಾರು ಅವೆಲ್ಲ ಮಾಡಿದ್ರೆ ಆಗುತ್ತೆ. ಲೇ ನಿಂಗೆ ಒತ್ತು ಬೇರೆ ಆಗೋಯ್ತು ಇವಾಗ. ಮಾತಾಡ್ಕೊಂಡು ನಿನ್ಕಡ್ರೆ ಇನ್ನೂ ಒತ್ತಾಗ್ತಿರೋದು ಕಣೆ ನಿಂಗೆ. ನಡಿ ಅತ್ಲಾಗ ಹೋಗಿ ಎಲ್ಲ ಖಾರಕ್ಕೆಲ್ಲ ತಕ್ಕೊಂಡು ಅತ್ಲಾಗ ರೆಡಿ ಮಾಡಿಬಿಡ್ರಿ ಅತ್ಲಾಗಿ. ಕರೆಂಟ್ ಗಿರೆಟ್ ಓದೋದು ಮತ್ತೆ. ಅಮ್ಮ ನೀನು ನಿಂಗೆ ಇಬ್ರು ಸೇರ್ಕೊಂಡ್ಬಿಟ್ಟು ಎಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಡ್ರಮ್ಮ. ಸಾಂಬಾರು ಅಂತೀನಿ, ಕಬಾಬು ಬಿರಿಯಾನಿ ಎಲ್ಲ ಮಾಡೋದಕ್ಕೆ. ನಿಂಗೆ ಕಬಾಬು ಮಾತ್ರ ಮಸ್ತಾಗಿ ಮಾಡ್ತೀಯ ಕಡೆ, ನೀನು ಒಳ್ಳೆ ಟೇಸ್ಟಿಯಾಗಿ ಮಾಡ್ತೀಯ, ಚೆನ್ನಾಗಿ ಮಾಡೆ, ಸರಿನಾ? ಕಣ್ರಿ ಮಾಡ್ತೀನಿ, ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. ಬೇಗ 7:45-8 ಗಂಟೆ ಅಷ್ಟೊತ್ತಿಗೆ ನಾನು ಕಬಾಬು ಬಿರಿಯಾನಿ ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಆದ್ರೆ ಒಂದು ಇದಾಗ್ಬಿಟ್ಟೈತೆ ಕಣ್ರಿ. ಏನಾಗೈತೆ ಗೊತ್ತಂದ್ರೆ ಇವಾಗ ನಾನು ಆ ಕೋಳಿ ಅಂಗಡಿ ತವ ಬೇರೆ ರಶ್ ಬೇರೆ ಇತ್ತು. ಆ ಟೆನ್ಷನ್ ಅಲ್ಲಿ ಬೇರೆ ಮರ್ತೇ ಬಂದ್ಬಿಟ್ಟೆ ಕಣ್ರಿ. ಆ ದಿಗ್ಲಲ್ಲಿ ಬೇರೆ ಐಟಮ್ಗಳೆಲ್ಲ ತಗೊಂಬರೋದು. ಟೊಮೊಟೊ ಹಣ್ಣು ಖಾಲಿ ಆಗೈತೆ, ನಿಂಬೆ ಹಣ್ಣು ಖಾಲಿ ಆಗೈತೆ, ಮೊಸರು ತಗೊಂಬಂದಿಲ್ಲ. ಅದು ಬಿಟ್ರೆ ಈ ಮಸಾಲೆ ಐಟಮ್ಗಳು ಕಡಿಮೆ ಆಗಿದಾವ್ ಕಣ್ರಿ. ಬಿರಿಯಾನಿ ಪೌಡ್ರು ಕಡಿಮೆ ಆಗೈತೆ. ಅದು ಬಿಟ್ರೆ ಸೌತೆಕಾಯಿ ತಗೊಂಡ್ಬರ್ಬೇಕು, ಮೊಟ್ಟೆ ತಗೊಂಡ್ಬರ್ಬೇಕು. ಇವೆಲ್ಲ ಮರ್ತು ಬಿಟ್ಟಿದ್ದೀನಿ ಕಣ್ರಿ, ನಾನು ಮರ್ತು ಬಂದ್ಬಿಟ್ಟೆ ಅತ್ಲಾಗಿ. ಅದಕ್ಕೆ ಎಲ್ಲ ರೆಡಿ ಮಾಡ್ತೀನಿ. ನಾವು ಅತ್ತೆ ಹೆಂಗ ಎಲ್ಲ ರೆಡಿ ಮಾಡ್ಕೊಂತೀವಿ ಖಾರಕ್ಕೆಲ್ಲ ತಕೊಂಡು. ನೀವ್ ಹೆಂಗ ಪುರುಸತ್ತಾಗಿದ್ದೀರಲ್ಲ ರೀ, ಹೋಗ್ಬಿಟ್ಟು ಎಲ್ಲ ಐಟಮ್ಗಳೆಲ್ಲ ತಗೊಂಬರ್ರಿ ಅಪ್ಪನ ಹೋಗ್ಬಿಟ್ಟು. ಹೌದೇನೆ, ನಿಂಗೆ ಮರ್ತು ಬಂದ್ಬಿಟ್ಟಿದ್ಯಾ? ಬಿಡತ್ಲಾಗ ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ ಕಣೆ, ಹಂಗೆ ಕಣೆ. ಎಲ್ಲ ರಶಲ್ಲಿ ಅರ್ಜೆಂಟಲ್ಲಿ ಎಲ್ಲ ಸಾಮಾನುಗಳೆಲ್ಲ ತಗೊಂಬರ್ಬೇಕು. ಮನೆ ಹತ್ರ ಬೇರೆ ಬೇಗ ಬರಬೇಕು. ಅರ್ಜೆಂಟ್ ಮಾಡ್ತಿರ್ತೀವಿ ನೋಡು. ಆ ಟೈಮಲ್ಲೆಲ್ಲ ಮಾಮೂಲಿ ಕಡೆ ಬಿಡು, ಹೋಗ್ಲಿ, ನಾನು ತಗೊಂಬರ್ತೀನಿ ಇವಾಗ. ಮಾತ್ರ
ಕಬಾಬು ಬಿರಿಯಾನಿ ಮಾತ್ರ ಸೂಪರ್ ಆಗಿರ್ಬೇಕು ಕಡೆ, ಒಳ್ಳೆ ಟೇಸ್ಟಿಯಾಗಿ ಮಾಡಿ ನಿಂಗೆ ಮರಿಬೇಡ ಮತ್ತೆ, ಸರಿನಾ? ಆ ಹುಡುಗಿಗೆ ಮಾಡೋದು ಗೊತ್ತೈತೆ, ಅವಳು ಚೆನ್ನಾಗೆ ಮಾಡ್ತಾಳೆ. ಹಂಗಾರೆ ಅವಳ ಕೈಯಿಂದ ಇನ್ಯಾವತ್ತೂ ತಿಂದಿಲ್ವಾ? ಅವಳು ಚೆನ್ನಾಗೆ ಮಾಡ್ತಾಳೆ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಹೋಗ್ ನೀನು ಆ ಐಟಮ್ಗಳೆಲ್ಲ ತಗೊಂಬ ಹೋಗು, ಮರ್ತೋಗಿರೋದು ಬೇಗ ಬೇಗ ಮಾಡ್ಬೇಕು. ನೀನ್ ಎಷ್ಟು ಬೇಗ ತಗೊಂಡ್ಬರ್ತೀಯೋ ಅಷ್ಟು ಬೇಗನೆ ಅಡಿಗೆ ಎಲ್ಲ ಆಗೋ